ಹಲೋ ವೀಕ್ಷಕರೇ, ಈ ಒಂದು ವಿಡಿಯೋ ತರಗತಿಯಲ್ಲಿ ಶ್ರೀಧರಸ್ ಫಾರ್ಮುಲಾದ ಡಿರೈವೇಷನನ್ನು ನೋಡೋಣ. ಶ್ರೀಧರಸ್ ಫಾರ್ಮುಲಾವನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡಲಿಕ್ಕೆ ಬಳಸ್ತೇವೆ. ವಿ ಆರ್ ಗೋಯಿಂಗ್ ಟು ಯೂಸ್ ಶ್ರೀಧರಸ್ ಫಾರ್ಮುಲಾ ಟು ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್. ನಾವು ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಈಗ ಡಿರೈವೇಷನ್ಗೆ ಬರೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಅನ್ನೋದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರುತ್ತೆ. ನಾವು ಎ ಇಂದ ಡಿವೈಡ್ ಮಾಡೋಣ. ಎರಡೂ ಕಡೆ ಏನಾಗುತ್ತೆ, ax² / a + b/a x + c/a = 0. ಈ a ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು x² + b/a x. ಇದನ್ನು c/a ರೈಟ್ ಹ್ಯಾಂಡ್ ಸೈಡ್ ಕಳಿಸೋಣ, ಅವಾಗ -c/a ಆಗುತ್ತೆ. ನಾವು x² + b/a x ಪ್ಲಸ್ ನಾವು ಇಲ್ಲಿ ಕಂಪ್ಲೀಟಿಂಗ್ ದ ಸ್ಕ್ವೇರನ್ನು ಮಾಡೋಣ. ನಾವು b/2a ಹೋಲ್ ಸ್ಕ್ವೇರಿಂದ ಎರಡೂ ಕಡೆ ನಾವು ಆಡ್ ಮಾಡೋಣ. ದಟ್ ಈಸ್ -c/a + b/2a ಹೋಲ್ ಸ್ಕ್ವೇರ್. ನಾವು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನು x + b/2a ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ನಾವು ರೈಟ್ ಹ್ಯಾಂಡ್ ಸೈಡಲ್ಲಿ -c/a + b² / 4a² ಉಳಿಯುತ್ತೆ. ನಾವು ಈಗ ನೋಡಿರಿ, x + b/2a ಹೋಲ್ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ ಸಿ ಎಮ್ ಬಂದುಬಿಟ್ಟು 4a² ಎಲ್ ಸಿ ಎಮ್. ನಾವು -4ac + b² ಉಳಿಯುತ್ತೆ. ನಾವು therefore x + b/2a = ±√(b² - 4ac/4a² ಆಗುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು ±√(b² - 4ac/ ಸ್ಕ್ವೇರ್ ರೂಟಿಂದ ಹೊರಗಡೆ 2a ಆಗುತ್ತೆ. ನಾವು x ಇದನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಕಳಿಸಿದ್ರೆ -b/2a ± √(b² - 4ac/2a ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ಮು 2a ಇರೋದ್ರಿಂದ 2a ತೆಗೆಯೋಣ. ದಟ್ ಈಸ್ ಈಕ್ವಲ್ ಟು -b ± √(b² - 4ac/2a. Therefore, this is the Sridhar's formula. X = -b ± √(b² - 4ac/2a.